EV ಕಾರಲ್ಲಿ ನಾವು ಮಂಗಳೂರಿಂದ ಬೆಂಗಳೂರಿಗೆ ಹೊರಟಿದ್ದೇವೆ ಫ್ರೆಂಡ್ಸ್. ನಾವು ಈ ಮಂಗಳೂರಿಂದ ಬೆಂಗಳೂರಿಗೆ ಹೋಗುವಾಗ ಯಾವ ರೂಟಲ್ಲಿ ಚಾರ್ಜಿಂಗ್ ಸ್ಟೇಷನ್ ಸಿಗ್ತದೆ ಅಂತೇಳಿ ನಾನಿವತ್ತು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ನಾವು ಬೆಂಗಳೂರಿಗೆ ರೀಚ್ ಆಗುವ ಮೊದಲು ನಾವು 1-2 ಸಾರಿ ಚಾರ್ಜ್ ಮಾಡಬೇಕಾಗ್ತದೆ. ನಾವು ಎಲ್ಲಿ ಅಂದರೆ ಇಲ್ಲಿ ಇವಾಗ ನಾವು ನೆಲ್ಲಿಯಡಿ ರೀಚ್ ಆಗ್ತಾ ಬಂದಿದ್ದೇವೆ. ನೆಲ್ಲಿಯಡಿಯಲ್ಲಿ BPCL ಅವರದ್ದು ಚಾರ್ಜಿಂಗ್ ಸ್ಟೇಷನ್ ಇದೆ ಫ್ರೆಂಡ್ಸ್. ಇಲ್ಲಿ ನಾವು ಚಾರ್ಜ್ ಮಾಡಿಕೊಂಡಿದ್ದೇವೆ ನೋಡಿ, ಇದು ಚಾರ್ಜಿಂಗ್ ಸ್ಟೇಷನ್ BPCL ಅವರದ್ದು. ನಂತರ ನಮ್ಮದು ಚಾರ್ಜ್ ಫುಲ್ಲಾಗಿ ನಾವು ಹೈವೇಯಲ್ಲಿ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್. ನಾವು ಇನ್ನು ನಮಗೆ ಎಲ್ಲಿ ಮಾಡಬೇಕಂತ ಹೇಳಿದರೆ ಚಾರ್ಜ್ ಇನ್ನು ನೆಕ್ಸ್ಟ್ ನಾವು ಹಾಸನ ಕಳೆದು ಶಾಂತಿಗ್ರಾಮ ಅನ್ನೋ ಅಲ್ಲಿ ಚಾರ್ಜನ್ನು ನಾವು ಮಾಡ್ತಾ ಇದ್ದೇವೆ. ಈಗ ನೋಡಿ ನಾವು ಅಲ್ಲಿ ರೀಚ್ ಆಗುವಾಗಲೇ ಒಂದು ಈವ್ನಿಂಗ್ ಆಗಿದೆ ನೋಡಿ. ನಾವು ಇಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇದೆ, ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಚಾರ್ಜಿಂಗ್. ಇಲ್ಲಿ ಸಾಧಾರಣ ಒಂದು 8 ಚಾರ್ಜಿಂಗ್ ಇದೆ ಫ್ರೆಂಡ್ಸ್. ನೋಡಿ ನಮ್ಮ ಕಾರಿಗೆ ಇಲ್ಲಿ ಚಾರ್ಜಿಂಗ್ ಆಗ್ತಾ ಇದೆ ಫ್ರೆಂಡ್ಸ್. ನೋಡಿ ಇಲ್ಲಿ ನೋಡ್ಬೋದು ನಮ್ಮದರಲ್ಲಿ 90% ಆಗ್ತಾ. ಇದು 30 kW ಚಾರ್ಜ್. ಇದು 30 kW ಚಾರ್ಜರ್ ನೋಡಿ. ಇದು ಎಲ್ಲಿ ಬರ್ತದೆ ಅಂತ ಹೇಳಿದರೆ ಹೋಟೆಲ್ ಸ್ಕೈ ಬರ್ಡ್ ಅಂತ ಶಾಂತಿಗ್ರಾಮದಲ್ಲಿದೆ. ಬ್ಯಾಂಗ್ಳೂರು ಹೈವೇಯಲ್ಲಿ ರೋಡ್ ಸೈಡಲ್ಲಿ ಶಾಂತಿಗ್ರಾಮದಲ್ಲಿ ಹೋಟೆಲ್ ಸ್ಕೈ ಬರ್ಡ್ ಅಂತ ಇದೆ ಫ್ರೆಂಡ್ಸ್. ಅದರ ಮುಂಭಾಗದಲ್ಲೇ ಇದೆ ಚಾರ್ಜಿಂಗ್ ಇದು. ಇಲ್ಲಿ ಟೋಟಲಿ 8 ಚಾರ್ಜಿಂಗ್ ಇದ್ದು ಆಪ್ಷನ್ ಇದೆ ಫ್ರೆಂಡ್ಸ್, 8 ಇದೆ. ಯಾವ EV ಕಾರಿಗೆ ಬೇಕಾದರೂ ಇಲ್ಲಿ ಚಾರ್ಜಿಂಗ್ ಮಾಡಿಕೊಳ್ಬೋದು. ನೋಡಿ ನಮ್ಮದು ಚಾರ್ಜಿಂಗ್ ಆಗ್ತಾ ಬಂತು ಫ್ರೆಂಡ್ಸ್. ನಮ್ಮದು ಟಾಟಾ ಟಿಯಾಗೋ EV ಕಾರಿನ ಬಗ್ಗೆ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನಾವು ಈ ಕಾರನ್ನು ತೆಗೆದುಕೊಂಡು ಈಗಾಗಲೇ 1 ವರ್ಷ ಕಳೆದಿದೆ ಫ್ರೆಂಡ್ಸ್. ಆದ ಕಾರಣ ನಿಮಗೇನಾದರೂ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್, ತೋರಿಸಿ ಕೊಡ್ತೇನೆ. ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.